26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಎರಡನೇದು, ಅವರು ಪರಮೇಶ್ವರ್ನ ಹೇಳಿದ್ದಾರೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂತ. ನನ್ನ ಹತ್ರ ದಾಖಲೆ ಇದೆ. CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ, ಅಪರಾಧಿ. ಈಗ ಪ್ರಾಸಿಕ್ಯೂಷನ್ಗೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂದರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಹೆಂಗೆ ಪರ್ಮಿಷನ್ ಕೇಳ್ತಾರೆ ಅವರು? ಪ್ರಶ್ನೆ, ಮಿಸ್ಟರ್ ಪರಮೇಶ್ವರ್, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಿಸ್ಟರ್ ಪರಮೇಶ್ವರ್, ಅವ್ರ ಹೆಸರು CBIನಲ್ಲಿ EDನಲ್ಲಿ ಇಲ್ಲ ಅಂದರೆ ಪರ್ಮಿಷನ್ಗೆ ರಾಜ್ಯಪಾಲರನ್ನು ಯಾಕೆ ಕೇಳ್ತಾರೆ? ಹೆಸರಿಲ್ದವ್ರು ಕೇಳೋಕ್ಕೆ ಯಾವ ಅಧಿಕಾರ ಇದೆಯಾ? ಅಷ್ಟಾದರೂ ಕಾಮನ್ ಸೆನ್ಸ್ ಬೇಡವಾ ಕಾಂಗ್ರೆಸ್ ಅವ್ರು? ನಿಮಗೆ ಎಲ್ಲ ಮುಚ್ಚಾಕ್ತಾ ಇದ್ದೀರಾ. ಒಬ್ಬ ನಾಗೇಂದ್ರನಿಗೋಸ್ಕರ ಕೋಟ್ಯಾಂತರ ದಲಿತರನ್ನು ಎದುರಾಕಂತ ಇದ್ದೀರಾ ನೀವು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಹಣವನ್ನು ವಾಪಸ್ ಕೊಡಿಯೋವರೆಗೂ ನಾವು ಬಿಡಲ್ಲ. ನಮ್ಗೆ ಚರ್ಚೆ ಮಾಡಬೇಕು, ಬರದ ಬಗ್ಗೆ ಚರ್ಚೆ ಮಾಡಬೇಕು, KPC ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಬಡವರಿಗೆ ಚರ್ಚೆ ಮಾಡಬೇಕು, ಸರ್ಕಾರ ಪಾಪರ್ ಆಗಿ ದಿವಾಳಿ ಆಗಿದೆ ಚರ್ಚೆ ಮಾಡಬೇಕು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ ನೀವು. ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದ್ದರೆ ಅವ್ರು ರಾಜೀನಾಮೆ ತೆಗೆದುಕೊಂಡು ಹಣನ ವಾಪಸ್ ತಗೊಂಡು ಆ ಕೋಟ್ಯಾಂತರ ದಲಿತರಿಗೆ ಹಣವನ್ನು ವಾಪಸ್ ಕೊಡಿ. ಮತ್ತು 224 MLAಗಳ ಹಕ್ಕನ್ನು ಕಸಿಬೇಡಿ ನೀವು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.